ಕುಮಟಾ ಮೀನು ಮಾರುಕಟ್ಟೆಯಲ್ಲಿ ಬುಧವಾರ ತಾಜಾ ಬಂಗಡೆ ಮೀನು ಸೇರಿದಂತೆ ವಿವಿಧ ಬಗೆಯ ಮೀನುಗಳು ಲಗ್ಗೆ ಇಟ್ಟಿದ್ದು ಮತ್ಸ್ಯಪ್ರಿಯರು ಮೀನು ಖರೀದಿಗೆ ಮುಗಿಬಿದ್ದರು. ಮಳೆಗಾಲ ಆರಂಭದ 2 ತಿಂಗಳುಗಳು ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಿದ್ದ ಕಾರಣ ಮೀನು ಮಾರುಕಟ್ಟೆಯಲ್ಲಿ ತಾಜಾ ಮೀನುಗಳ ಅಭಾವ ಎದುರಾಗಿತ್ತು. ಆಗಸ್ಟ್ 1ರಿಂದ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಿದ್ದರೂ ತೀವ್ರ ಮಳೆ ಸಮುದ್ರದಲ್ಲಿ ಸೃಷ್ಟಿಸಿದ ತೂಫಾನುಗಳ ಕಾರಣಕ್ಕೆ ಮೀನುಗಾರಿಕೆ ನಡೆಸಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಮತ್ಸ್ಯಪ್ರಿಯರು ಸ್ಟೋರೇಜ್ ಮೀನುಗಳನ್ನೇ ತಿಂದು ಬೇಸರ ಮೂಡಿತ್ತು. ಕೆಲ ದಿನಗಳ ಹಿಂದಷ್ಟೇ ಮಳೆ ಪ್ರಮಾಣ ಕುಸಿದಿದ್ದು ಮೀನುಗಾರಿಕೆಗೂ ವೇಗ ದೊರೆತಿದೆ. ಹಾಗಾಗಿ ವಿವಿಧ ಬಗೆಯ ತಾಜಾ ಮೀನುಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಡುವಂತಾಗಿದೆ. ಅದರಂತೆ ಬುಧವಾರ ಕುಮಟಾ ಮೀನು ಮಾರುಕಟ್ಟೆಯ ತಾರಿ ಬಾಗಿಲಿನಲ್ಲಿ ಲಂಗರು ಹಾಕಿದ ದೋಣಿಗಳು ತಾಜಾ ಬಂಗಡೆ ಮೀನು ಸೇರಿದಂತೆ ವಿವಿಧ ಬಗೆಯ ಮೀನುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಿರುವುದು ಕಂಡುಬಂತು. ದೊಡ್ಡ ಬಂಗಡೆ 100 ರೂಪಾಯಿಗೆ 20 ಆದರೆ ಸಣ್ಣ ಬಂಗಡೆ 30ರಿಂದ 35, ಸಮದಾಳೆ 10, ಬೆಳ್ಳಂಜಿ 100 ರೂಪಾಯಿ ಪಾಲಿನಂತೆ ಮಾರಾಟವಾದರೆ ಸಿಗಡಿ, ಜಾಲಿ, ದೋಡಿ ಸೇರಿದಂತೆ ವಿವಿಧ ಬಗೆಯ ತಾಜಾ ಮೀನುಗಳು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿದ್ದವು. ಮೀನುಗಳ ದರ ತೀರಾ ಕಡಿಮೆಯಾಗಿದ್ದರಿಂದ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ಸಾವಿರಾರು ಜನರು ಮೀನು ಮಾರುಕಟ್ಟೆಗೆ ಬಂದು ಖರೀದಿಯಲ್ಲಿ ಮುಗಿಬಿದ್ದರು. ಕೆಲವು ಗ್ರಾಹಕರು ತಮಗಷ್ಟೇ ಅಲ್ಲದೆ ತಮ್ಮ ಸಂಬಂಧಿಗಳು, ಸ್ನೇಹಿತರು ಮತ್ತು ದೂರದ ಊರುಗಳಲ್ಲಿರುವ ಆತ್ಮೀಯರಿಗೂ ಕೂಡ ತಾಜಾ ಮೀನುಗಳನ್ನು ಕಳುಹಿಸಿಕೊಡಲು ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಳನ್ನು ಖರೀದಿಸುತ್ತಿರುವುದು ಕಂಡುಬಂತು. ಒಟ್ಟಾರೆಯಾಗಿ ಈ ಬುಧವಾರ ಮತ್ಸ್ಯಪ್ರಿಯರಿಗೆ ಹಬ್ಬದಂತಾದರೆ ರಾಶಿ ಮೀನುಗಳು ದೊರೆತಿರುವುದರಿಂದ ಮೀನುಗಾರರ ಮೊಗದಲ್ಲೂ ಮಂದಹಾಸ ಮೂಡುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.